ಇನ್ನು ಸಚಿವ ಸತೀಶ್ ಜಾರಕಿಹೊಳಿಗೆ ಅವಾಚ್ಯ ಪದ ಬಳಕೆಗೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ರಮೇಶ್ ಕತ್ತಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಕತ್ತಿ ವಿರುದ್ಧ ಅಟ್ರಾಸಿಟಿ ಅಡಿ ಎಫ್ಐಆರ್ ದಾಖಲಾಗಿದೆ. ಜಾತಿಯನ್ನ ನಿಂದಿಸಿ ಅವಾಚ್ಯ ಪದವನ್ನ ಬಳಸಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಎಫ್ಐಆರ್ ದಾಖಲಾಗಿರೋದು. ವಾಲ್ಮೀಕಿ ಸಮುದಾಯದ ರಾಜಶೇಖರ್ ತಳವಾರ್ ದೂರು ದಾಖಲು ಮಾಡಿದ್ರು. ಇವರು ಬೆಳಗಾವಿ ಜಿಲ್ಲೆಯ ವಾಲ್ಮೀಕಿ ಸಂಘದ ಅಧ್ಯಕ್ಷರಾಗಿದ್ದಾರೆ. ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಇವರ ದೂರಿನನ್ವಯ ಎಫ್ಐಆರ್ ದಾಖಲಾಗಿದೆ. ನಾಳೆ ರಾಜ್ಯಾದ್ಯಂತ ಎಸ್ಟಿ ಸಮುದಾಯ ಹೋರಾಟ ಮಾಡಲಿಕ್ಕೆ ಪ್ಲಾನ್ ಕೂಡ ಮಾಡಿಕೊಂಡಿದೆ. ವಾಲ್ಮೀಕಿ ಸಮಾಜದ ನೇತೃತ್ವದಲ್ಲಿ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಏನೋ ಒಂದು ಅವಾಚ್ಯ ಶಬ್ದವನ್ನು ಬಳಕೆ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿತ್ತು. ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಈಗ ಎಫ್ಐಆರ್ ಕೂಡ ಅವರ ವಿರುದ್ಧ ದಾಖಲಾಗಿದೆ. ಅಟ್ರಾಸಿಟಿ ಪ್ರಕರಣದ ಅಡಿಯಲ್ಲಿ ಈಗ ಎಫ್ಐಆರ್ ದಾಖಲು ಮಾಡಲಾಗಿದೆ. ಆ್ಯಂಡ್ ಈ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ನ್ಯೂಸ್ ಫಸ್ಟ್ಗೆ ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ತಳವಾರ್ ಅವರು ಹೇಳ್ತಾ ಇದ್ರು, ನಾವು ಇಲ್ಲಿಗೆ ಬಿಡೋದಿಲ್ಲ, ಕಂಪ್ಲೇಂಟ್ ಕೊಡ್ತೀವಿ, ಕಾನೂನು ಪ್ರಕಾರ ಏನು ಕ್ರಮ ಆಗಬೇಕು ಅದಾಗಲೇಬೇಕು, ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ. ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂತೆ ನಾಳೆ ರಾಜ್ಯಾದ್ಯಂತ ಎಸ್ಟಿ ಸಮುದಾಯ ಹೋರಾಟದ ಹಾದಿಯನ್ನು ಹಿಡಿದಿದೆ. ವಾಲ್ಮೀಕಿ ಸಮಾಜದ ನೇತೃತ್ವದಲ್ಲಿ ಪ್ರತಿಭಟನೆಗೆ ಈಗ ಕರೆ ನೀಡಲಾಗಿದೆ. ರಮೇಶ್ ಕತ್ತಿ ಅಂತಕ್ಕಂಥ ಮಾಜಿ ಸಂಸದ ಇವತ್ತು ಬೆಳಗಾಂ DCC ಬ್ಯಾಂಕ್ನ ಚುನಾವಣೆ ಪ್ರಕ್ರಿಯೆ ನಡೆದಾಗ ಅಲ್ಲೇ ಕುಂತು ನಮ್ಮ ವಾಲ್ಮೀಕಿ ಸಮುದಾಯದ ಬಗ್ಗೆ, ವಾಲ್ಮೀಕಿ ಸಮುದಾಯದ ಹೆಸರನ್ನು ತೆಗೆದುಕೊಂಡು ಭಾಳ ಅವಾಚ್ಯವಾಗಿ ನಮ್ಮ ಸಮಾಜವನ್ನು ನಿಂದನೆ ಮಾಡಿದ್ದಾನೆ. ಅದನ್ನು ಬೆಳಗಾವಿ ಜಿಲ್ಲಾ ಸಮಗ್ರ ವಾಲ್ಮೀಕಿ ಸಮಾಜ ಅಥವಾ ಕರ್ನಾಟಕ ರಾಜ್ಯದ ವಾಲ್ಮೀಕಿ ಸಮಾಜದ ಪರವಾಗಿ ನಾವು ತೀವ್ರವಾಗಿ ಖಂಡಿಸಿದ್ದೇವೆ. ಒಬ್ಬ ಮಾಜಿ ಸಂಸದ ಅಂತಕ್ಕಂಥ ಒಂದು ಸೆನ್ಸ್ ಇಟ್ಕೊಳ್ದೇ ವಾಲ್ಮೀಕಿ ಸಮಾಜವನ್ನು ಹೀಯಾಳಿಸಿ ಅತ್ಯಂತ ಗಲೀಜವಾದ ಶಬ್ದವನ್ನು ಬಳಸಿ ನಮ್ಮನ್ನು ನಿಂದನೆ ಮಾಡಿದ್ದರ ಹಿನ್ನೆಲೆಯಲ್ಲಿ ನಾವಿವತ್ತು ಕ್ಯಾಂಪ್ ಪೊಲೀಸ್ ಠಾಣೆಗೆ ಬಂದು ಅವನ ಮೇಲೆ ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಿದ್ದೇವೆ, ಅಂದರೆ FIR ಮಾಡಿದ್ದೇವೆ. ದಲಿತ ದೌರ್ಜನ್ಯ ತಡೆ ಕಾಯ್ದೆಯನ್ನು ಅವನ ಮೇಲೆ ಹಾಕಿ FIR ಮಾಡಿದ್ದೇವೆ. ಮತ್ತು ರಾಜಕೀಯ ಜಿದ್ದಾಜಿದ್ದಿ ಏನೋ ಮಾಡ್ತಾ ಇದ್ರು ಅವರು. ನಾವು 3 ತಿಂಗಳ ತಮ್ಮ ಏನೇನೋ ಬೈತಿದ್ದ, ಜಾರಕಿಹೊಳಿ ಸಾಹೇಬರನ್ನು ಕೂಡ ಅವರ ಅಂತಂಬರನ್ನು ಕೂಡ ಬೈಕೋತಾಗಿದ್ದ, ಎಲ್ಲ ಮಾಡ್ತಾ ಇದ್ದ. ಆದರೆ ನಾವು ಏನೋ ರಾಜಕೀಯ ಚುನಾವಣೆ ನಡೆದೈತಿ, ಏನೋ ಒಬ್ರಿಗೊಬ್ರು ಟೀಕೆ ಟಿಪ್ಪಣಿ ಮಾಡ್ತಾರಂತ ನಾವು ಸುಮ್ಮನಿದ್ವಿ. ಆದರೆ ರಾಜಕೀಯ ಆರೋಗ್ಯಕರ ಟೀಕೆ ಟಿಪ್ಪಣಿ ಬಿಡ್ರಿ, ಅದನ್ನೆಲ್ಲ ಹೊರತುಪಡಿಸಿ ಅತ್ಯಂತ ಕೀಳ್ಮಟ್ಟಕ್ಕೆ ಆ ವ್ಯಕ್ತಿ ಇಳಿದಿದ್ದ. ಈಗಾಗಲೇ ಈ ರಾಜ್ಯದಲ್ಲಿ ಶೌರ್ಯ ಸಾಹಸಕ್ಕೆ, ರಾಷ್ಟ್ರ ಪ್ರೇಮಕ್ಕೆ, ಸಂಸ್ಕೃತಿ ಸಭ್ಯತೆಗೆ ವಾಲ್ಮೀಕಿ ಸಮಾಜ ಹೆಸರಾದದ್ದು. ಅಷ್ಟೇ ಅಲ್ಲ, ನಾವು ವಾಲ್ಮೀಕಿ ಸಮಾಜವನ್ನು ನಿಂದನೆ ಮಾಡಿದಾನಂತಂದ್ರೆ ಅದು ಸಂವಿಧಾನವನ್ನು ನಿಂದನೆ ಮಾಡಿದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.